ಮೈಸೂರು ನಗರದ ಹೋಟೆಲ್ ರಿಯೋ ಮೆರಿಡಿಯನ್ನಲ್ಲಿ ಎನ್ಇಸಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಭಾರತ ಒಂದು ಸುಂದರವಾದ ಸಮಾವೇಶವು ನಡೆದಿದ್ದು ಸಾವಿರಾರು ಇಪಿಎಸ್ 95 ಮತ್ತು ಹೈಯರ್ ಪೆನ್ಷನ್ ನಿವೃತ್ತ ನೌಕರರು ಭಾಗವಹಿಸಿದ್ದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಅಶೋಕ್ ರಾವತ್ ರವರು ಎನ್ಇಸಿ ರಾಷ್ಟ್ರೀಯ ಅಧ್ಯಕ್ಷರು ವಹಿಸಿದ್ದರು. ಈ ಒಂದು ಸಮಾರಂಭದಲ್ಲಿ ರಾಷ್ಟ್ರೀಯ ಸಂಯೋಜಕರಾದ ಎನ್ಇಸಿ ರಮಾಕಾಂತ್ ನರಗುಂದ ಅವರು ಭಾಗವಹಿಸಿದ್ದು, ಇವರಿಗೆ ತಮ್ಮ ಜೀವಮಾನದ ಶ್ರೇಷ್ಠ ಸಾಧನೆಗಾಗಿ ಎಸಿ ರತ್ನ ಪ್ರಶಸ್ತಿಯನ್ನು ಭಾರತ ದೇಶದಲ್ಲಿ ಮೊದಲನೆಯದಾಗಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅವರ ಎನ್ಇಸಿ ತಂಡದ ಪದಾಧಿಕಾರಿಗಳಿಂದ ನೀಡಿ ಗೌರವಿಸುತ್ತಾರೆ. ಪ್ರಾರ್ಥನೆಯೊಂದಿಗೆ ಸಮಾರಂಭವನ್ನ ಶ್ರೀಕಂಠರಾವ್ ರವರು ಪ್ರಾರಂಭಿಸಿದರು. ಸ್ವಾಗತ ಭಾಷಣವನ್ನ ಮೈಸೂರು ಜಿಲ್ಲೆಯ ಎಂಇಸಿ ಅಧ್ಯಕ್ಷರಾದ ಷಡಾಕ್ಷರಿರವರು ಮಾಡಿದರು. ಅಗಲಿದ ಅನೇಕ ಡಿಪಿಎಸ್ 95 ಪಿಂಚಣಿದಾರರು ಅವರ ಬಂಧುಗಳಿಗೆ ನೆನೆಸಿ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ಈ ಒಂದು ಸಮಾರಂಭದ ರಾಜ್ಯಾಧ್ಯಕ್ಷರ ಜಿಎಸ್ಎಂ ಸ್ವಾಮಿರವರು ಹಾಗೂ ಕಾನೂನು ಸಲಹೆಗಾರರಾದ ನಂಜುಂಡೇಗೌಡರು, ರಾಷ್ಟ್ರೀಯ ಉಪಾಧ್ಯಕ್ಷರಾದ ವೀರೇಂದ್ರ ಸಿಂಗ್ ಶೆಕಾವತ್ ರವರು, ರಾಷ್ಟ್ರದ ಸಮಿತಿ ಪದಾಧಿಕಾರಿಗಳು, ಮಹಿಳಾ ಪ್ರತಿನಿಧಿಗಳು, ಅನಿಲ್ ಇನಾಮ್ದಾರ್ ಅವರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜೆಎನ್ ಶ್ರೀನಿವಾಸ್ ನಾಯ್ಡು, ಜೆಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ಬಸವರಾಜ ಬೊಮ್ಮಾಯಿ ಸಾಹೇಬರು ಲೇಬರ್ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅವರು ಲೋಕಸಭಾದಲ್ಲಿ ಒಂದು ಮಂಡನೆಯನ್ನು ಮಾಡಿದರು. ಏನು ಮಾಡಿದರು? ಈ ಇಪಿಎಸ್ 95 ಪೆನ್ಷನ್ದಾರಿಗೆ ರೆಸ್ಪೆಕ್ಟೇಬಲ್ ಪೆನ್ಷನ್ ಕೊಡಲಿಕ್ಕೆ ಬೇಕು. बुलाया, आधा आधा घंटा 2 बार चर्चा की और जब उन्होंने चर्चा की तो उन्होंने ये हमारा जो नेशनल एजुकेशन कमेटी है, राष्ट्रीय संघर्ष समिति, पिछले 8 साल से लगातार दिन रात मेहनत कर रहे हैं. इसमें सिर्फ मैं या दिखने वाले इतने लोग नहीं है, पूरे भारत में लाखों लोग प्रॉमिस किया कि ये काम होना ही चाहिए और मैं आपके साथ हूं. आपका प्रधान सेवक ಯಾರೋ ಒಂದು ಧನಾಪೇಕ್ಷೆಯನ್ನ ಇಟ್ಟುಕೊಂಡಿರ್ತಾರವರು ಅಲ್ಲ. ಆದ್ರಿಂದ ಬಂಧುಗಳೇ, ನಾವು ಇವರ ಮೇಲೆ ಸಂಪೂರ್ಣವಾಗಿ ಭರವಸೆ ಇಟ್ಟಿದ್ದೇವೆ. ಯಾಕಂದ್ರೆ ಯಾವೊಂದು ಫಲಾಪೇಕ್ಷೆಯನ್ನು ಇಲ್ಲದೆ, ಒಂದು ರೂಪಾಯಿನ ಆಸೆಯನ್ನು ಪಡೆದ ರಾವತ್ ಸಾಹೇಬರು ಒಂದು ಡಿಫೆನ್ಸ್ ನಲ್ಲಿ ಇದ್ದಂತವ್ರು, ಅವರಿಗೆ ಕೈ ತುಂಬ ಹೊಟ್ಟೆ ತುಂಬ ಪೆನ್ಷನ್ ಬರ್ತದೆ. ಆದ್ರೂ ಸಹಿತ ಅವ್ರು ಯಾತಕ್ಕೆ ನಮಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅವರು ಸ್ವಯಂ ಪ್ರೇರಿತವಾಗಿ ಬಂದು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲಾ ರಾಜ್ಯ, ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಭೇಟಿ ಮಾಡ್ತಾ ಇದ್ದಾರೆ. ಇದು ಮೈಸೂರಿನಲ್ಲಿ 2ನೇ ಸಭೆ. ಮೊದಲನೇ ಸಭೆ ನಂಜನನಾಥ್ ಬೌದ್ಧ ಕ್ಷೇತ್ರದಲ್ಲಿ ಬಹಳ ಅಭೂತಪೂರ್ವವಾದ ಸಭೆ ನಡೆದಿತ್ತು. ನಮ್ಮ ರಾಜ್ಯದಲ್ಲಿ ನಮ್ಮ ನಂಜುಂಡೇಗೌಡರು ನಿಜವಾಗ್ಲೂ ಬಹಳ ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಕಾನೂನಾತ್ಮಕವಾದ ಹೋರಾಟದಲ್ಲಿ ಅವರು ಸಹ ಜಯಗಳಿಸಿದ್ದಾರೆ. ನಂಜುಂಡೇಗೌಡರು ವಿಸ್ತಾರವಾಗಿ ಹೇಳಿದ್ದಾರೆ. ಮುಖಂಡರು ನಮಸ್ಕಾರ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.